ಲಾಸ್ಟ್ ಉಂಟದೆ ಎನ್ನ ಕೂಡ ಸಾಧಾರಣ ಒಂಜಿ 10 ತೊಲೆ ಸಾಧಾರಣ ಹೋಗಂದ ಹೋಗುದು ರೋಡ್ ಸಮಸ್ಯೆ ಹೆಜ್ಜೆ ನಾವು ಮಲ್ಲ ಕಿನಿಯೋಳಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಮೆನ್ನಬೆಟ್ಟು ತ್ಯಾಜ್ಯ ಘಟಕದಲ್ಲಿ ತ್ಯಾಜ್ಯ ಸಂಸ್ಕರಣೆ ನಮ್ಮ ಪಟ್ಟಣ ಪಂಚಾಯತಿ ಆಡಳಿತ ಬಂದ ನಂತರ ಅದಕ್ಕೆ ಒಂದು ವೇಗ ಕೊಡುವ ಒಂದು ಪ್ರಕ್ರಿಯೆ ನಮ್ಮ ಕಿನಿಯೋಳಿ ಪಟ್ಟಣ ಪಂಚಾಯತಿ ವತಿಯಿಂದ ನಡೆಯುತ್ತಿದೆ. ಸಾಧಾರಣ ಒಂದು 4-5 ವರ್ಷಗಳಿಗಿಂತ ಮುಂಚೆ ಇಲ್ಲಿ ಸಾಧಾರಣ ಇಲ್ಲಿ ನಮ್ಮ ಹಸಿ ಕಸ ಇರ್ಬೋದು, ಒಣ ಕಸ ಇರ್ಬೋದು ಬಂದು ಇಲ್ಲಿ ತ್ಯಾಜ್ಯವನ್ನು ತಂದು ರಾಶಿ ಮಾಡ್ತಾಯಿದ್ರು. ಒಂದು ಹೇಳೋದು ಅಂದರೆ ಈಗ ನಮ್ಮ ಕಿನಿಗೋಳಿ ಪಟ್ಟಣ ಪಂಚಾಯತಿ ಆದಮೇಲೆ ಈಗ ನಮ್ಮ ಆಡಳಿತ ಬಂದು 3-4 ತಿಂಗಳಾದ ಮುಂಚೆ ಸಾಧಾರಣ ಇದು ವಿಲೇವಾರಿ ಆಗದೆ ಇಲ್ಲಿ ತುಂಬ ಕಸ ಇಲ್ಲಿ ಸ್ಟಾಕ್ ಆಗಿತ್ತು. ನಾವು ಪಟ್ಟಣ ಪಂಚಾಯತಿ ಆಡಳಿತ ಬಂದ ಕೂಡಲೇ ಅದನ್ನು ಕಸ ವಿಲೇವಾರಿ ಮಾಡುವ ವೇಗಕ್ಕೆ ಒಂದು ಚಾಲನೆ ಕೊಟ್ಟಿದ್ದೇವೆ. ಒಂದು ಬ್ಯಾಂಗ್ಳೂರಿನ ಒಂದು ಕೇರಳ ಪ್ರಾಜೆಕ್ಟ್ ಅಥವಾ ಬ್ಯಾಂಗ್ಳೂರಿನ ಒಂದು ಸಂಸ್ಥೆಗೆ ಈ ನಮ್ಮದು ಮುಂಚೆ ಇದ್ದ ಕಸವನ್ನು ಅದನ್ನು ಸಾಗಾಟ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದೆ. ಅದರ ಒಟ್ಟಿಗೆ ನಮಗಿಲ್ಲಿ ಘಟಕಕ್ಕೆ ಒಂದು ಬೈಲಿಂಗ್ ಮಿಷಿನ್ ನಮ್ಮದು ಇಲ್ಲಿ ಮನೆಯವರಿಂದ ಸಂಗ್ರಹವಾದ ಕಸವನ್ನು ಅದನ್ನು ಡಿವೈಡ್ ಮಾಡಿ ಅದೊಂದು 8 ವಿಭಾಗವಾಗಿ ಡಿವೈಡ್ ಮಾಡಿ ನಮಗೆ ಒಂದು ಬೈಲಿಂಗ್ ಮಿಷಿನ್ ಉಂಟು. ಆ ಬೈಲಿಂಗ್ ಮಿಷಿನಲ್ಲಿ ಅದನ್ನು ಸಪರೇಟ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಇಲ್ಲಿ ತಂದು ಇಲ್ಲಿ ರಾಶಿ ಹಾಕಿ ಅದನ್ನು ನಾವು ಕೇರಳದ ಒಂದು ವಾಹನದ ಮುಖಾಂತರ ಬೆಂಗಳೂರಿನ ಸಂಸ್ಥೆಯವರ ಮುಖಾಂತರ ಅದನ್ನು ಕೊಂಡೋಗುವ ವ್ಯವಸ್ಥೆ ಮಾಡ್ತಿದ್ದೇವೆ. ಒಂದು ಹೇಳಿದರೆ ಏನಂತ ಹೇಳಿದರೆ ನಮಗಿದೊಂದು ದೊಡ್ಡ ಸವಾಲು. ಯಾಕೆಂದರೆ ನಮ್ಮ ತ್ಯಾಜ್ಯ ವಿಲೇವಾರಿ ನಮ್ಮ ಕಿನಿಗೋಳಿ ಪಟ್ಟಣ ಪಂಚಾಯತ್ ಒಂದು ದೊಡ್ಡ ಸವಾಲು. ಯಾಕೆಂದರೆ ನಮ್ಮ ಮುಂಚೆ ಪಟ್ಟಣ ಪಂಚಾಯತಿಗೆ ಮುಂಚೆ ಗ್ರಾಮ ಪಂಚಾಯತ್ ಇರುವಾಗ ಇದ್ದ ಒಂದು ಲೆಗೇಸಿ ವೇಸ್ಟ್ ನಮ್ಮದು ಇಲ್ಲಿ ತುಂಬ ಉಂಟು. ಯಾಕೆಂದರೆ ಅದನ್ನು ವಿಲೇವಾರಿ ನಮ್ಗೆ ತುಂಬ ಕಷ್ಟವಾಗ್ತಾ ಇದೆ. ಯಾಕೆಂದರೆ ನಾವು ಈ ಸಲ ಅದರ ನಮ್ಮ ಪಟ್ಟಣ ಪಂಚಾಯತಿನ ಸಾಧಾರಣ ಒಂದು 53 ಲಕ್ಷವನ್ನು ಲೆಗೇಸಿ ವೇಸ್ಟಿಗೆ ವಿಲೇವಾರಿ ಮಾಡಲಿಕ್ಕೆ ನಾವು ಟೆಂಡರನ್ನು ಕರೆದಿದ್ದೀವಿ. ಅದನ್ನು ಸಹ ನಾವೆಲ್ಲ ನಮ್ಮ ಪಿ ಡಿ ಅವರಿಗೆ ನಮ್ಮ ಡಿ ಸಿ ಅವರಿಗೆಲ್ಲ ಲೆಟರ್ ಕೊಟ್ಟು ಅದು ಸ್ವಲ್ಪ ಒಂದು ಏನೋ ಒಂದು ತಾಂತ್ರಿಕ ತೊಂದರೆಯಿಂದ ಅದರ ಒಂದು ಟೆಂಡರ್ ಕರೆಯುವಾಗ ಸ್ವಲ್ಪ ಲೇಟ್ ಆಯಿತು, ವಿಳಂಬವಾಯಿತು. ಅದು ಈಗ ಇದು ಟೆಂಡರ್ ಆದರೂ ನಾವೀಗ ಮಳೆಗಾಲ ಸ್ಟಾರ್ಟ್ ಆದ ಕಾರಣ ಅದನ್ನು ತುಂಬ ಮುಟ್ಲಿಕ್ಕೆ ಹೋದರೆ ಅದು ಸ್ವಲ್ಪ ಈಗ ನಮ್ಮ ಇಲ್ಲಿ ಸಾರ್ವಜನಿಕ ತೊಂದರೆ ಆಗ್ಬೋದು ಅಂತ ಅದನ್ನು ಈಗ ನಾವು ಸ್ವಲ್ಪ ಒಂದು ಮಳೆಗಾಲ ಮುಗಿದ ನಂತರ ಅದನ್ನು ವಿಲೆ ಮಾಡುವ ಕೆಲಸ ಮಾಡ್ತೇವೆ. ಅದರ ಒಟ್ಟಿಗೆ ಈಗ ಈಗ ಬರುವ ಒಣ ಕಸ, ಹಸಿ ಕಸವನ್ನು ನಾವು ಈಗಲೂ ಸಪರೇಟ್ ಮಾಡಿ ಅದನ್ನು ಗೊಬ್ಬರ ಸಹ ಈಗ ಮಾರುವ ಪ್ರಯತ್ನದಲ್ಲಿದ್ದೇವೆ. ಅದು ಈಗ ಅಲ್ಲಿ ಗೊಬ್ಬರ ಮಾಡ್ತಾ ಇದ್ದಾರೆ ನಮ್ಮ ಸಿಬ್ಬಂದಿಗಳು. ಒಟ್ಟಿಗೆ ಒಂದು 25 ನಮ್ಮ ಹೊರಗುತ್ತಿಗೆ ಸಿಬ್ಬಂದಿಗಳು ಮತ್ತು ನಮ್ಮ ಈ ಕಾಯಂ ಸಿಬ್ಬಂದಿಗಳು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಂದು 4 ಗಾಡಿ ನಮ್ಮ 18 ವಾರ್ಡಿನಲ್ಲಿ 4 ಗಾಡಿ ದಿನಾಲೂ ಈ ಹಸಿ ಕಸ ಮತ್ತು ಒಣ ಕಸವನ್ನು ಕೆಲಸ ಮಾಡ್ತಿದ್ದಾರೆ. ನಮ್ಮ ಪ್ರಾಮಾಣಿಕ ಪ್ರಯತ್ನ, ಯಾಕೆಂದರೆ ನಮಗಿದೊಂದು ಸವಾಲು. ಆ ಪ್ರಾಮಾಣಿಕ ಪ್ರಯತ್ನದಿಂದ ಈ ಕಸವನ್ನು ವಿಲೇವಾರಿ ಮಾಡೋ ನಾವು ಪ್ರಯತ್ನದಲ್ಲಿದ್ದೇವೆ. ಒಂದು ಹೇಳುವುದು ಏಕೆಂದರೆ ಈಗ ನಮ್ಮ ಪಟ್ಟಣ ಪಂಚಾಯತ್ ಆದಮೇಲೆ ಇಲ್ಲಿ ಸ್ವಲ್ಪ ಮನೆಗಳ ಸಂಖ್ಯೆ, ಲೇಔಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದರ ಒಟ್ಟಿಗೆ ಮುಂಚೆ ಕೆಲವರು ಕಸವನ್ನು ಕೊಡ್ತಾ ಇರಲಿಲ್ಲ. ಯಾಕೆಂದರೆ ಅವರ ಮನೆ ಸುತ್ತ ಎಲ್ಲೆಲ್ಲಿ ಬಿಸಾಡ್ತಿದ್ರು. ನಾವು ಸ್ವಲ್ಪ ಜಾಗೃತಿ ಬಂದ ಮೇಲೆ ನಮ್ಮ ಇಲ್ಲಿಂದ ನಾವು ಅವರ ಮನೆ ತೆರಿಗೆ ಕಟ್ಟುವ ಸಂದರ್ಭದಲ್ಲಿ ಅವರಿಗೆಲ್ಲ ಬಕೆಟನ್ನು ಕೊಡ್ತಾ ಇದ್ದೇವೆ. ಅವರು ಆ ಕಸವನ್ನು ಈಗ ನಮಗೆ ಇಲ್ಲಿ ಕೊಡುವುದರಿಂದ ಸ್ವಲ್ಪ ಇಲ್ಲಿ ಕಸ ಸ್ವಲ್ಪ ಜಾಸ್ತಿ ಬಂದು ಬೀಳ್ತಾ ಇದೆ. ಅದನ್ನು ನಮಗೆ ಸ್ವಲ್ಪ ಈಗ ಈ ಮುಂಚೆ ನಿಗದಿ ಮಾಡಿದ ಜಾಗದಲ್ಲಿ ಸ್ಥಳವಾಸ ಕಮ್ಮಿ ಇರುವುದಿಲ್ಲ. ಅದನ್ನು ಸ್ವಲ್ಪ ನಾವು ವಿಂಗಡಣೆ ಮಾಡಿ ಕಷ್ಟ ಆದರೂ ಅದರ ಒಟ್ಟಿಗೆ ನಾವೀಗ ನಮ್ಮೊಂದು ಖಾಸಗಿಯವರಿಗೆ ಸಾಧಾರಣ ಒಂದು ಈಗ 3-4 ದಿನದಿಂದ ನಾವು ಖಾಸಗಿಯವರಿಗೆ ಒಂದು ಟಿಪ್ಪರ್ನ ಮುಖಾಂತರ ನಾವಿಲ್ಲಿ ರಾಶಿ ಬಿದ್ದ ಕಸವನ್ನು ಟಿಪ್ಪರ್ ಮುಖಾಂತರ ದಿನಕ್ಕೆ 1-2 ಟಿಪ್ಪರ್ನ ಮುಖಾಂತರ ಒಂದು 3-4 ಟಿಪ್ಪನ್ನು ಇಲ್ಲಿಂದ ಮಂಗಳೂರು ಮಹಾನಗರ ಪಾಲಿಕೆಗೆ ನಾವೀಗ ಅದನ್ನು ಸಾಗಾಟ ಮಾಡುವ ಕೆಲಸ ಮಾಡ್ತಾ ಇದ್ದೇವೆ. ಅದು ಈಗ ನಡೀತಾ ಇದೆ. ಅದರ ಮುಖಾಂತರ ಇಲ್ಲಿ ರಾಶಿ ಬಿದ್ದ ಸಾಧಾರಣ ಒಂದು 75% ನಮ್ಮ ಕಸವನ್ನು ಅದು ಕ್ಲಿಯರ್ ಮಾಡೋ ನಾವು ಯೋಚನೆಯಲ್ಲಿದ್ದೀವಿ. ನಾವು ಸಾರ್ವಜನಿಕರ ಸಹಕಾರ ಕೊಡೋದಿಷ್ಟೇ. ಮತ್ತೊಂದು ನಾವೀಗ ನಮ್ಮ ಪಟ್ಟಣ ಪಂಚಾಯತ್ ಡಿಸೈಡ್ ಮಾಡಿದಾಗೆ ನಮ್ಮ ಈ 1 ತಾರೀಕಿನಿಂದ ನಮ್ಮ ಕಿನಿಗೋಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಏಕಬಳಕೆಯ ಪ್ಲಾಸ್ಟಿಕ್ಗಳನ್ನು ನಿಷೇಧ ಮಾಡ್ತೀವಿ. ಯಾಕೆಂದರೆ ನಮಗೆ ಸಮಸ್ಯೆ ಆಗುವುದು ಹಸಿ ಕಸದ ಸಮಸ್ಯೆ ಅಲ್ಲ, ನಮಗೆ ಈ ಒಣ ಕಸ, ಈ ಏಕಬಳಕೆ ಪ್ಲಾಸ್ಟಿಕ್ಕಿಂದ ನಮಗಿಲ್ಲಿ ತುಂಬ ಸಮಸ್ಯೆ ಆಗ್ತದೆ. ಅದರಿಂದ ಜನರಲ್ಲಿ ವಿನಂತಿ ಮಾಡೋದಿಷ್ಟೇ, ಏಕಬಳಕೆಯ ಪ್ಲಾಸ್ಟಿಕ್ಕನ್ನು ನಾವೀಗ ಪಟ್ಟಣ ಪಂಚಾಯತ್ ನಿಷೇಧ ಮಾಡ್ತಿದ್ದೇವೆ. 1 ತಾರೀಕಿನ ನಂತರ ನಾವು ನಮ್ಮ ಪಟ್ಟಣ ಪಂಚಾಯತ್ ವ್ಯಾಪ್ತಿ ನಿಷೇಧ ಮಾಡ್ತಿದ್ದೇವೆ.
ಒಂದು ವೇಳೆ ಅದು ಜಾಗೃತಿ ಆದರೆ ನಮಗೆ ಇಲ್ಲಿಂದ ಜನರಿಂದ ಬರುವ ಈ ನಮ್ಮ ಏಕಬಳಕೆ ಪ್ಲಾಸ್ಟಿಕ್ ಇಲ್ಲಿ ಕಮ್ಮಿ ಆದರೆ ನಮಗೆ ಇದನ್ನು ಸ್ವಲ್ಪ ವಿಲೇವಾರಿ ಮಾಡಲಿಕ್ಕೆ ಸಹ ಸ್ವಲ್ಪ ಪ್ರಯೋಜನ ಆಗ್ತದೆ. ಅದರಿಂದ ಜನರಲ್ಲಿ ದಯವಿಟ್ಟು ವಿನಂತಿ ಮಾಡೋದಿಷ್ಟೇ, ನಾವಿಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದು, ಇದರಲ್ಲಿ ಯಾವುದು ರಾಜಕೀಯ ಇಲ್ಲ. ಕಿನಿವಳಿ ಪಟ್ಟಣ ಪಂಚಾಯತಿ ಒಳ್ಳೆಯದಾದರೆ ಎಲ್ಲ ಜನಗಳಿಗೆಲ್ಲ ಒಳ್ಳೆಯದು, ಅದನ್ನು ವಿಲೇವಾರಿ ಮಾಡೋ ಕೆಲಸ ಮಾಡ್ತಿದೆ. ಆದ್ದರಿಂದ ಏಕಬಳಕೆಯ ಪ್ಲಾಸ್ಟಿಕ್ಕನ್ನು ಆದಷ್ಟು ಕಡಿಮೆ ಮಾಡಿ ಕೈಚೀಲ ತಗೊಂಡು ಹೋಗಿ ಅದನ್ನು ಯೂಸ್ ಮಾಡಿ, ಆಗ ನಮಗೆ ಇಲ್ಲಿಗೆ ಬರುವ ಈ ಪ್ಲಾಸ್ಟಿಕ್ ಸ್ವಲ್ಪ ಕಮ್ಮಿ ಆಗ್ತದೆ, ಹಾಗೆ ನಮಗೆ ವಿಲೇವಾರಿ ಮಾಡಲಿಕ್ಕೂ ಸ್ವಲ್ಪ ಈಸಿ ಆಗ್ತದೆ ಅಂತ ನಿಮ್ಮಲ್ಲಿ ವಿನಂತಿಸ್ತಿದ್ದೇನೆ. ನಾವು ಇನ್ನೂ ಹೆಚ್ಚು ಮುತುವರ್ಜಿ ವಹಿಸಿ ಈಗ ಅದು ಒಂದು ವೇಳೆ ನಮ್ಮ 2 ಗಾಡಿಯಲ್ಲಿ ಕೊಂಡೋಗ್ಲಿಕ್ಕೆ ಸಾಕಾಗದಿದ್ದರೂ ಕೂಡ ಬೇರೆ ಈಗ ಕೇರಳ ಸಂಸ್ಥೆಯವರು ಅವರ 2-3 ಸಿಬ್ಬಂದಿಯನ್ನು ಇಲ್ಲಿ ಕೊಟ್ಟು ಆ ಕಸವನ್ನು ಸಪರೇಟ್ ಮಾಡೋ ಕೆಲಸದಲ್ಲೇ ತೊಡಗಿಸಿಕೊಂಡಿದ್ದಾರೆ. ಅವರ ಸಪರೇಟ್ ಮಾಡಿ ಪ್ಯಾಕ್ ಮಾಡಿ ಸಾಧಾರಣ ಒಂದು ವಾರಕ್ಕೆ 1-2 ಗಾಡಿ ಆದರೂ ಕೊಂಡೋಗೋ ವ್ಯವಸ್ಥೆ ಮಾಡ್ತಿದ್ದಾರೆ. ಸಾಧಾರಣ ನನ್ನ ಲೆಕ್ಕದಲ್ಲಿ 1.5-2 ತಿಂಗಳ ಒಳಗೆ ಸಾಧಾರಣ ಈ ನಮ್ಮ ಬಂದ ಕಸ ಒಂದು ವಿಲೇವಾರಿ ಆಗುವಂಥ ಒಂದು ವಿಶ್ವಾಸದಲ್ಲಿದ್ದೇವೆ. ಸಾರ್ವಜನಿಕರಿಗೆ ವಿನಂತಿ ಮಾಡೋದು ಇಷ್ಟೇ, ಮತ್ತು ನಾವು ಸಾರ್ವಜನಿಕರು ಕಸವನ್ನು ಕೊಡುವಾಗ ಆದಷ್ಟು ವಿಂಗಡಣೆ ಮಾಡಿಕೊಡಿ. ಅದರ ಪ್ಯಾಡ್ ಬೇರೆ ಅದಕ್ಕೆ ನಾವು ಬೇರೆ ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ಹಸಿ ಕಸ, ಒಣ ಕಸ ಮತ್ತು ಆದಷ್ಟು ಕೈಚೀಲವನ್ನು ಉಪಯೋಗ ಮಾಡಿ ನಮಗೆ ಒಂದು ಸಹಕಾರಿ ಕೊಡಿ ಅಂತ ನಾನು ಪಟ್ಟಣ ಪಂಚಾಯತ್ ಅಧ್ಯಕ್ಷನಲ್ಲಿ ನಿಮಗೆ ವಿನಂತಿಸ್ತಿದ್ದೆ.